ವಕೀಲಣ್ಣ, ಹುಡುಗನ್ನ ಸ್ಟೇಷನಲ್ಲಿ ಸರೆಂಡರ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ತಮ್ಮ ಎದ್ಬಿಟ್ಟು ಬಂದಿರೋದು ಪೊಲೀಸ್ನ. ಸ್ಟೇಷನಲ್ಲಿ ಸರೆಂಡರ್ ಮಾಡೋದೆಲ್ಲ ತುಂಬ ರಿಸ್ಕ್ ಬಾಯ್. ಮತ್ತೆ ಎ ಬಿ ಹಾಕಿ ಹುಡುಗನ ಕೋರ್ಟಲ್ಲಿ ಸರೆಂಡರ್ ಮಾಡೋಣ. ನೀವೇ ವಕೀಲರೇ ನಮ್ಮ ಹುಡುಗನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ನೀವೇ ದೊಡ್ಡ ಮನ್ಸು ಮಾಡಿ ಹುಡುಗನ್ನ ಈ ತೊಂದರೆಯಿಂದ ಆಚೆ ತರಬೇಕು. ಏನು ಬಾಯ್, ನನ್ನ ನಂಬಿ ಅಂತ ದೊಡ್ಡ ಮಾತೆಲ್ಲ ಮಾತಾಡ್ಕೊಂಡು ನಿಮಗೋಸ್ಕರನೇ ಅಲ್ವಾ ನಾನಿರೋದು. ತಮ್ಮ ಮಾಡಿದ್ದು ತಪ್ಪೇನೆ, ಆ ಪರಿಸ್ಥಿತಿ ಹಾಗೆ ಮಾಡಿಸ್ಬಿಟ್ಟಿದೆ. ಒಂದು ಮಾಡಿ, ಬೆಳಿಗ್ಗೆ ಕೋರ್ಟಿಗೆ ಬನ್ನಿ, ಸರೆಂಡರ್ ಮಾಡಿಸ್ಬಿಡುವ. ನಾನು ಮಿಕ್ಕಿ ಡೀಟೇಲ್ಸ್ ಎಲ್ಲ ರೆಡಿ ಮಾಡಿರ್ತೀನಿ. ಸರಿನಾ ಬೈ? ಎಲ್ಲ ನಿಮ್ಮ ಧೈರ್ಯದ ಮೇಲೆ ಹೋಗ್ತಿದ್ದೀವಿ. ಏನಾಯ್ತು? ಯಾಕೆ ಭಯ ಪಡ್ತೀಯ? ಅಪ್ಪ ನಿನ್ ಜೊತೆಲೇ ಇದ್ದಾರೆ ಕಣ. ನೀನ್ಯಾಕೋ ಭಯ ಪಡ್ತೀಯ? ಅಪ್ಪ ಅಪ್ಪ ತಪ್ಪು ಮಾಡಿದವ್ರು ಭಯ ಪಡ್ಬೇಕು ಕಣ. ಲೇ ಮಗನೇ, ಆಗೋದಿಲ್ಲ ಒಳ್ಳೇದಕ್ಕೆ ಕಣ. ನನ್ನ ಮಗ ಒಳ್ಳೆಯವನೇ, ದೇವರೇ ಅವನನ್ನು ಕಾಪಾಡ್ತಾನೆ. ಸತ್ಯ ನಿನ್ ಕಡೆ ಇದೆ ಕಣೋ. ಯಾರಿಗೂ ಭಯ ಪಡಬೇಡ, ಯಾರಿಗೂ ಭಯ ಪಡಬೇಡ. ಸತ್ಯ ನಿನ್ ಕಡೆನೇ ಇದೆ. ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ ಬೈ. ಅಣ್ಣ, ಎಲ್ಲ ಆರಾಮಾಗಿ ನಡೆಯುತ್ತಲ್ಲ? ಯೋಚನೆ ಮಾಡಬೇಡಿ ಬೈ, ಎಲ್ಲ ಡೀಟೇಲ್ಸು ಪಕ್ಕ ರೆಡಿ ಮಾಡಿದ್ದೀನಿ. ಒಳಗೆ ಹೋಗಿ ಬರ್ತೀನಿ. ಒಳ್ಳೇದಾಗುತ್ತೆ ಬಿಡಿ. ಬನ್ನಿ ಸೂರಿ. ಯಾಕೊಂಥರ ಇದೆಯಾ? ಏನಾಯ್ತಣ್ಣ? ಬಾಯ್, ನಾವು ಅಂದ್ಕೊಂಡಿದ್ದೊಂದು, ಆದರೆ ಇಲ್ಲಿ ಆಗಿದ್ದೊಂದು. ಹೇಗಾದರೂ ಮಾಡಿ ಲೆನಿನ್ನ ಸರೆಂಡರ್ ಮಾಡೋಣ ಅಂತ ಪ್ಲ್ಯಾನಲ್ಲೇ ನಾನು ಬಂದೆ. ಆದರೆ ಅಕ್ಯೂಸ್ಟ್ ಆಗಿ ಬೇರೆ ಯಾರನ್ನೂ ಸರೆಂಡರ್ ಮಾಡಿದ್ದಾರೆ. ಲೆನಿನ್ ಮ್ಯಾಟ್ರಲ್ಲಿ ಬೇರೆ ಯಾರು ದೊಡ್ಡ ತಲೆ ಕೈವಾಡ ಇದೆ ಬಾಯ್. ಏನಣ್ಣ ಹೇಳ್ತಾ ಇದೆಯಾ? ಇನ್ನು ಮುಂದೆ ತುಂಬ ಕೇರ್ಫುಲ್ ಆಗಿರಬೇಕು. ಲೆನಿನ್, ಹುಷಾರಾಗಿರು ಬಾಯ್. ಲೆನಿನ್ ಒಂದೆರಡು ದಿನ ಎಲ್ಗೂ ಕಳಿಸ್ದೇನೆ ಹುಷಾರಾಗಿ ನೋಡ್ಕೊಳ್ಳಿ. ತಮ್ಮ, ಏನು ಸಮಸ್ಯೆ ಇಲ್ಲ ಕಣೋ, ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗ್ದಿದೆ. ಸಲೀಮ, ಎಲ್ಲ ಒಳ್ಳೇದಾದ್ರೆ ನಾಳೆ ನಡೆಯೋ ಜಾತ್ರೆಯಲ್ಲಿ ಕರ್ಗ ಹೊರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಎಲ್ಲ ದೇವ್ರು ನೋಡ್ಕೋತಾರೆ. ಬೇಜಾರು ಮಾಡ್ಕೊಳ್ದೆ ಸಂತೋಷವಾಗಿರೋ. ನಾಳೆ ನಡೆಯೋ ಜಾತ್ರೆಯಲ್ಲಿ ಗಲ್ತಾ ಮಾಡ್ಬಿಡೋಣ. ಗಲ್ತಾ ಹೇ ಗಲ್ತಾ ಹೇ ಗಲ್ತಾಡ ಹೇ ಗಲ್ತಾ ಹೇ ಬಂದ ನೋಡು ಬಂದ ನೋಡು ಬಂದ ನೋಡು ಗಲ್ತಾ. ಮಾಮೂಲಿ ಮಚ್ಚಕಲ, ಊರು ಫುಲ್ಲು ಗಿಚ್ಚುಕಲ, ಯಾರ ಕೇಳ್ಕೊಬರ್ಲ ಹೆಸರೇನು ಗಲ್ತಾ. 6 ಕೋಟಿ ಮಕ್ಕಳಿಗೆ ಕುಡಿಯೋ ನೀರು ಹಿಡ್ಕೊಳ್ಳಕ್ಕೆ ಗೊತ್ತಿರೋದು ಒಬ್ಬನಿಗೆ, ಅವನ ಹೆಸರು ಹೇಳೋಲ್ಲ ಗಲ್ತಾ. ಬೆಳಗಾವಿ ಕಲ್ತಾ, ಮಂಗಳೂರು ಕಲ್ತಾ, ಹುಬ್ಬಳ್ಳಿ ಕಲ್ತಾ, ಬಾಸುಂಡೆ ಬಿತ್ತ, ಮುಸುಡಿ ಮುಸುಡಿ ಬಾಯಿ ಬ್ಯಾಕು ಬಡ್ದು ಬಡ್ದು ಮುರಿದು ಹಾಕ. ಹೇ ಕಲ್ತಾ ಕಲ್ತಾ ಹೇ ಕಲ್ತಾ ಹೇ ಕಲ್ತಾ. ಏನ ಲುಕ್?
ಬಂದ ನೋಡು ಓಟು ಕೇಳ ಬಂದ ನೋಡು ಮೇಲೆ ನೋಡು ಕೆಳಗೆ ನೋಡು ಸೂಪರ್ ಹಿಟ್ ನಮ್ಮ ಹಾಡು ಸುಮ್ನೆ ಕಾಂಚಾಲಿ ಬೇಡ ಕಾಲ ಬದಲಾಯ್ತು ಸುಮ್ನೆ ಕೂರಲ್ಲೇ ಬಂದು ನಮ್ಮ ಮುಂದೆ ಕಾಲ್ ಮೇಲಾಕ್ಬೇಡ ಎದೆ ಮೇಲೇನೆ ಕಾಲಿಡೋದೆ ಅಷ್ಟೇನೆ ಗೊತ್ತಲ್ಲ ನಾವೆಲ್ಲೂ ಕಲ್ತಾ ಓ ಕಲ್ತಾ ಇತ್ತಾಂಡ ಗಲ್ತಾ ಇವ್ನೇನೆ ಗಲ್ತಾ ಇನ್ಮೇಲೆ ಗಲ್ತಾ ಇವ್ರೇನೆ ಗಲ್ತಾ ಅರ್ಧೆ ಹೋಯ್ತು ಮುರ್ದೆ ಹೋಯ್ತು ಇತ್ತೇನೆ ಗಲ್ತಾ ಇತ್ತೇನೆ ಗಲ್ತಾ ಇವ್ರೇನೆ ಗಲ್ತಾ ಇನ್ಮೇಲೆ ಗಲ್ತಾ ಇಷ್ಟೇನೆ ಸಾಕ ಇನ್ನೇನೋ ಬೇಕಾ ಇಷ್ಟೇನೆ ಸಾಕ ಇನ್ನೇನೋ ಬೇಕಾ ಇಷ್ಟೇನೆ ಸಾಕ ಇನ್ಮೇಲೆ ಬೇಕಾ ಇಷ್ಟೇನೆ ಸಾಕ ಹುಡುಗನ್ನೆಲ್ಲ ಇಳಿಸಾಯ್ತಾ ಯಾವ ತಪ್ಪು ನಡಿದಂಗೆ ನೋಡ್ಕೊಳ್ಳಿ ನಿಶಾ ಅಧ್ಯಕ್ಷ ಬಂದು ಬೇಗ ಬರೋ ನಮಸ್ಕಾರಮ್ಮ ಬನ್ನಿ ಅಧ್ಯಕ್ಷರೇ ನಮಸ್ಕಾರ ಏಯ್ ಕೊಡ ಇಲ್ಲಿ ನಮಸ್ಕಾರ ಏನಯ್ಯ ಊರಲ್ಲಿ ಒಳ್ಳೇದ್ ಮಾಡ್ತಿದ್ಯಾ ಅಂತ ಮಾತಾಡ್ತವ್ರೆ ತುಂಬಾ ಸಂತೋಷ ಅಧ್ಯಕ್ಷ ಹಾಕಪ್ಪ ನೀವು ನಮ್ಮ ಜಾತ್ರೆಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತಣ್ಣ ತುಂಬಾ ಸಂತೋಷ ಹೋಗೋಣ ಅಧ್ಯಕ್ಷರೇ ಬನ್ನಿ ಹೋಗೋಣ ಹಿಂದೆ ಹೋಗಿ ಹಿಂದೆ ಹೋಗಿ ಹೋಗು ಹಿಂದೆ ಹೋಗಿ ಸ್ವಾಮಿ ಅಧ್ಯಕ್ಷರಿಗೆ ಮಾಲೆ ಹಾಕಿ ಸ್ವಾಮಿ
ಲೇ ಮಗ, ಏನಾಯ್ತು? ಏನಿಲ್ಲ ಕಣ, ಎಲ್ಲ ಕೌನ್ಸಿಲರ್ ಕೆಲಸನೇ ಕಣೋ. ಅವನ್ನ ಸುಮ್ಮನೆ ಬಿಡಬಾರ್ದು. ಬಾರೋ. ಲೇ ಬಾರೋ ಹೋಗೋಣ. ಕೌನ್ಸಿಲರ್ ಬನ್ರಿ ಆಚೆ. ರೀ ಬನ್ರಿ ಆಚೆ. ಮಗ ಕ್ಷಮಿಸ್ಬಿಡ. ಕ್ಷಮಿಸ್ಬಿಡ ಮಗ. ಹೇಳಮ್ಮ, ಯಾಕೆ ನಿನ್ನಿಂದ ಸುತ್ತುತ್ತಿದ್ಯಾ? ಅದ್ ಹಾಗಲ್ಲ ಸರ್, ಆ ಸರ್ ಹತ್ರನೇ ನಾವು ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲಮ್ಮ, ಏನೇ ಇದ್ರು ಹೇಳು. ಇಲ್ಲ ಸರ್, ಅವತ್ತು ಮೆಡಿಕಲ್ ಕ್ಯಾಂಪಲ್ಲಿ ಆ ಸರ್ ಹೇಳಿದ್ರು ಅಂತಾನೆ ಆ ಜನರೆಲ್ಲ ಬ್ಲಡ್ ಸ್ಯಾಂಪಲ್ ಕೊಡೋದಕ್ಕೆ ಒಪ್ಕೊಂಡಿದ್ದು. ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಬೇಕಾಗಿತ್ತು. ನಾನು ಅವನು ಜೀವಕ್ ಜೀವ ಕೊಡೋರು. ಅದೇನೇ ಇದ್ರು ಹೇಳಮ್ಮ, ಎಲ್ಲ ನಾನು ನೋಡ್ಕೊಂತೀನಿ. ಅವತ್ತು ನಿಮ್ ಊರವರೆಲ್ಲ ಕೊಟ್ಟಿದ್ದ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಅಲ್ಲಿ 100ರಲ್ಲಿ 30 ಜನರ ಬ್ಲಡ್ ಅಲ್ಲಿ ವೈರಸ್ ಅಟ್ಯಾಕ್ ಆಗಿದೆ ಸರ್.
ವಿಷಯನ ಈ ಊರಿನ ಕೌನ್ಸಿಲರ್ ಡಾಕ್ಟರ್ಸ್ಗೆಲ್ಲ ದುಡ್ಡು ಕೊಟ್ಟು ಈ ವಿಷಯನ ಹೇಳ್ಬೇಡಿ ಅಂತ ಹೇಳಿದ್ರು ಸರ್. ಇವಾಗ ಇವರೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ ಸರ್. ಇನ್ನು ಈ ವೈರಸ್ ಊರಲ್ಲಿ ಇನ್ಯಾರಿಗೆಲ್ಲ ಅಟ್ಯಾಕ್ ಆಗಿದೆಯೋ ಗೊತ್ತಿಲ್ಲ ಸರ್. ತಕ್ಷಣ ಬ್ಲಡ್ ಸ್ಯಾಂಪಲ್ ತಗೋಬೇಕು. ಇದು ಇನ್ನು ಯಾವ ಮಟ್ಟಕ್ಕೆ ಸೀರಿಯಸ್ ಆಗಿ ಹೋಗುತ್ತೋ ಗೊತ್ತಿಲ್ಲ ಸರ್. ಆದ್ರೆ ಏನೋ ತುಂಬಾ ದೊಡ್ಡದಾಗಿ ತೊಂದರೆ ಆಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಇದನ್ನ ಯಾಕಿಷ್ಟು ಒತ್ತಿ ಹೇಳ್ತಾ ಇದೀನಂದ್ರೆ ಆ ವೈರಸ್ ಇಂದ ಬಳಲ್ತಾ ಇರೋರಲ್ಲಿ ಒಂದು 3 ವರ್ಷದ ಮಗುನೂ ಇದೆ ಸರ್. ಇದನ್ನ ಹೇಗಾದ್ರೂ ನೀವೇ ಗವರ್ಮೆಂಟ್ ಲೆವೆಲ್ಗೆ ದೊಡ್ಡ ಇಶ್ಯೂ ಮಾಡಿ ಸರಿ ಮಾಡ್ಬೇಕು ಸರ್. ಇದ್ ಬಿಟ್ಟು ಬೇರೆ ದಾರಿ ಇಲ್ಲ ಸರ್. ಈ ಊರಲ್ಲಿರೋ ದೇವ್ರ ಬೆಲೆ ಈ ಊರವರು ಗೊತ್ತಾಗಲ್ಲ. ಅಣ್ಣ, ಗೆಳೆಯ ಹೋರಾಟ ಅಂತ ಪುರಾಣದಲ್ಲಿ ಬರೋ ಕರ್ಣನ್ ತರ ಸುತ್ತಿದ್ರೆ ಊಟಕ್ಕೂ ನಾಯಿ ತರ ಅಲಿಬೇಕಾಗುತ್ತೆ. ನಾನ್ ಬದುಕ್ಬೇಕು, ಸಂತೋಷವಾಗಿ ಬದುಕ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ. ಕಾಮರಾಜನ ಹಣದಾಸೆಯನ್ನ ಬಳಸ್ಕೊಂಡು ಕೌನ್ಸಿಲರ್ ಇನ್ಯಾರು ರಾಜಕಾರಣಿಗಳ ವಿರುದ್ಧ ಮಾತಾಡದೇ ಇರೋ ಹಾಗೆ ಮಾಡ್ದ. ಅಗತ್ಯಕ್ಕಾಗಿ ರಾಜಕಾರಣಿಗಳನ್ನ ಎದುರಾಕೊಂಡು ನಾವು ಏನನ್ನೂ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಕಾಮರಾಜನ ಈ ದ್ರೋಹ ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ಸಾಮಾನ್ಯ ಜನ ಪ್ರತಿಯೊಬ್ಬರು ಸಮಾಜದಲ್ಲಿ ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ